ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಅರ್ಧ ದೇಹ ಫ್ರಿಡ್ಜ್ನಲ್ಲಿ, ಇನ್ನರ್ಧ ದೇಹ ಒಂದು ಬಂಡಲಲ್ಲಿ ಸುತ್ತಿ ಮನೇಲಿ ಒಂದು ಕಡೆ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಎಸ್ತಿದ್ದಾನೆ. ಇದೆಲ್ಲ ಯಾಕೆ ನಡೀತು? ಅನೈತಿಕ ಸಂಬಂಧ. ಏನೂ ಇಲ್ಲ ಅಂತಂದರೂ ಕೂಡ ಈಗಿನ ಜನ್ರೇಷನಲ್ಲಿ ಬದುಕೋದು ತುಂಬ ಕಷ್ಟ ಆಗ್ತದೆ. ಒಬ್ರನ್ನ ಸಣ್ಣ ಪುಟ್ಟ ವಿಚಾರಗಳಿಗೆ ಕೊಲೆ ಮಾಡೋದು, ದೇಹವನ್ನು ತುಂಡಾಗಿ ಮಾಡೋದು, ಫ್ರಿಜ್ಜಲ್ಲಿಡೋದು, ಬಿಸಾಕೋದು, ಬೇಯಿಸೋದು, ಇದೆಲ್ಲ ನಡೀತಿರೋ ಮಧ್ಯೆ ಅನೈತಿಕ ಸಂಬಂಧದಿಂದ ಒಬ್ಬಳು ಮಹಿಳೆ ಇವತ್ತು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾಳೆ. ಇವತ್ತು ಅವಳನ್ನ ತೊಗೊಂಡೋಗಿ ಸುಡಬೇಕಾ, ಮಣ್ಣು ಮಾಡಬೇಕಾ ಅಂತ ಅವ್ರ ತಂದೆ ತಾಯಿಗೂ ಕೂಡ ಗೊತ್ತಾಗ್ತಿಲ್ಲ. ಯಾಕಂದರೆ ಅರ್ಧ ದೇಹ ಫ್ರಿಜ್ಜಲ್ಲಿದ್ದರೆ ಇನ್ನರ್ಧ ದೇಹ ರ್ಯಾಪರಲ್ಲಿ ಸುತ್ತಿ ಒಂದು ಕಡೆ ಮೂಲೆಯಲ್ಲಿ ಬಿಸಾಡಿದ್ದಾನೆ. ಇದು ನಡೆದಿರೋದು ವಿಶಾಖಪಟ್ಟಣಂನಲ್ಲಿ ಈ ಒಂದು ಕೃತ್ಯ ನಡೆದಿದೆ. ರವೀಂದ್ರ ಅನ್ನುವಂತಹ ಒಬ್ಬ ಹುಡುಗ ಆ ಒಂದು ಮಹಿಳೆಯನ್ನು ಕೊಂದು ಅರ್ಧ ದೇಹವನ್ನು ತುಂಡಾಗಿ ಮಾಡಿ ಅರ್ಧ ದೇಹನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇನ್ನರ್ಧ ದೇಹವನ್ನು ಒಂದು ರ್ಯಾಪರ್ ಮಾಡಿ ಹಾಕಿದ್ದಾನೆ. ಯಾಕೆ ಇಷ್ಟೆಲ್ಲ ನಡೀತು, ಏನೆಲ್ಲ ಆಯಿತು ಅಂತ ನೋಡೋದಾದರೆ, ಇದು ನಡೆದಿರೋದು ವಿಶಾಖಪಟ್ಟಣಂ ಜಿಲ್ಲೆಯ ಗಾಜುವಾಕದಲ್ಲಿ ನಡೆದಿರುವಂಥದ್ದು. ವಿವಾಹಿತೆಯ ಮಹಿಳೆಯನ್ನ ಕೊಂದಿರುವಂಥದ್ದು. ಇದೆಲ್ಲ ನಡೆದಿದ್ದು ಎಲ್ಲಿ, ಹೆಂಗೆ ಅಂತ ನೋಡೋದಾದರೆ, ನೌಕಾಪಡೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ರವೀಂದ್ರ ಮೌನಿಕಾ ಅಂತ ಅನ್ನುವಂತಹ ಹುಡುಗಿ ಜೊತೆ ಅಫೇರನ್ನು ಇಟ್ಕೊಂಡಿರ್ತಾನೆ. ಈ ಕಡೆ ರವೀಂದ್ರಂಗೂ ಕೂಡ ಮದುವೆ ಆಗಿರುತ್ತೆ, ಈ ಕಡೆ ಮೌನಿಕನಿಗೆ ಕೂಡ ಮದುವೆ ಆಗಿರುತ್ತೆ. ಮೌನಿಕನು ಮದುವೆ ಆಗಿರ್ತಾಳೆ, ರವೀಂದ್ರನೂ ಮದುವೆ ಆಗಿರ್ತಾನೆ. ರವೀಂದ್ರ ನೌಕಾಪಡೆಯಲ್ಲಿ ಕೆಲಸ ಕೂಡ ಮಾಡ್ತಾ ಇರ್ತಾನೆ. ಇಬ್ಬರು ಅನೈತಿಕ ಅಕ್ರಮ ಸಂಬಂಧದಲ್ಲಿ ಆ ಮೌಖಿಕ ಯಾವಾಗಲೂ ಕೂಡ ದುಡ್ಡು ಕೊಡು, ಅಷ್ಟು ಕೊಡು, ಇಷ್ಟು ಕೊಡು ಅಂತ ಯಾವಾಗಲೂ ಪೀಡಿಸ್ತಾನೆ ಇರ್ತಾಳೆ. ನಂಗೆ ಅದಕ್ಕೆ ದುಡ್ಡು ಬೇಕು, ಇದಕ್ಕೆ ದುಡ್ಡು ಬೇಕು, ನಾನು ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ನನಗೆ ಇಷ್ಟು ದುಡ್ಡು ಬೇಕೇ ಬೇಕು ಅಂತ ಪ್ರತಿ ಸತಿ ಪೀಡಿಸ್ತಾನೆ ಇರ್ತಾಳೆ. ಆದರೆ ಅಕ್ರಮ ಸಂಬಂಧ ಎಷ್ಟೇ ಪ್ರೀತಿ ಏನೇ ಇದ್ರೂ ಕೂಡ ಒಂದಲ್ಲ ಒಂದಿನ ಈ ರೀತಿಯಾಗಿ ಅಂತ್ಯ ಆಗೋದು ಖಂಡಿತ ಅಂತಲೇ ಹೇಳಬಹುದು. ಕೊನೆಯದಾಗಿ ಇಬ್ಬರು ಪ್ರೀತಿಲಿರ್ತಾರೆ, ಇಬ್ಬರು ಪ್ರೀತಿಯನ್ನು ಮಾಡ್ತಾ ಇರ್ತಾರೆ. ಒಂದಿನ ಈ ರವೀಂದ್ರನ ಹೆಂಡತಿ ತವರು ಮನೆಗೆ ಹೋಗಿರೋ ಟೈಮ್ ನೋಡಿಕೊಂಡು ಅವಳು ತುಂಬ ಪೀಡಿಸ್ತಾ ಇರೋದಕ್ಕೋಸ್ಕರ ಮನೆಗೆ ಕರೆಸ್ಕೊಳ್ತಾನೆ. ರವೀಂದ್ರ ಮೌನಿಕನ್ನ ಮನೆಗೆ ಕರೆಸ್ಕೊಂಡು, ಇಷ್ಟೊಂದೆಲ್ಲ ಪೀಡಿಸ್ತೀಯ, ನನಗೆ ಇಷ್ಟೆಲ್ಲ ಹಿಂಸೆ ಕೊಡ್ತೀಯಲ್ಲ ನೀನು ಅಂತ ಹೇಳ್ಬಿಟ್ಟು ಚಾಕು ತೊಗೊಂಡು ಚುಚ್ಚಿ ಕೊಲೆ ಮಾಡಿದ್ದಾನೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ದೇಹವನ್ನು ತುಂಡಾಗಿ ಕತ್ತರಿಸಿ ಅರ್ಧ ದೇಹನ ಫ್ರಿಜ್ ಒಳಗಡೆ ತೊಗೊಂಡೋಗಿ ಇಟ್ಟಿದ್ದಾನೆ. ಇನ್ನರ್ಧ ದೇಹ ಏನು ಮಾಡಬೇಕು ಅಂತ ಗೊತ್ತಾಗ್ದಂಗೆ ಅದನ್ನು ಒಂದು ಬಂಡಲಲ್ಲಿ ಹಾಕಿ ರ್ಯಾಪ್ ಮಾಡಿ ಒಂದು ಮೂಲೆಯಲ್ಲಿ ಬಿಸಾಕಿದ್ದಾನೆ. ಇದಿಷ್ಟು ಈ ಒಂದು ರವೀಂದ್ರ ಹಾಗೆ ಮೌನಿಕಾ ವಿಚಾರದಲ್ಲಿ ನಡೆದಂತಹ ಅಂತ್ಯ ಅಂತಲೇ ಹೇಳಬಹುದು. ಅವಶ್ಯಕತೆ ಇತ್ತಾ ಇಷ್ಟೆಲ್ಲ ಮಾಡ್ಕೊಳ್ಳುವಂಥದ್ದು? ಅದ್ರ ಬದಲು ನೀಟಾಗಿ ತನ್ನ ಹೆಂಡತಿ ಜೊತೆ ತಾನು, ತನ್ನ ಗಂಡನ ಜೊತೆ ತಾನು ಬದುಕಿದ್ದಿದ್ರೆ, ಬೇಡ ಅಂತಂದರೆ ಡಿವೋರ್ಸ್ ತೊಗೊಂಡು ಬದುಕೋಕ್ಕಾಗ್ತಿಲ್ಲ, ತನ್ನ ಹೆಂಡತಿ ಜೊತೆ ತನ್ನ ಗಂಡನ ಜೊತೆ ಬದುಕೋಕ್ಕಾಗ್ತಿಲ್ಲ ಅಂದರೆ ಡಿವೋರ್ಸ್ ತೊಗೊಂಡು ಬೇರೆಯಾಗಿ ಎಷ್ಟು ಬದುಕ್ಬೋದಾಗಿತ್ತು, ಪ್ರಪಂಚ ಎಷ್ಟು ವಿಶಾಲವಾಗಿತ್ತು. ನೆಮ್ಮದಿಯಿಂದ ಬದುಕೋದನ್ನು ಬಿಟ್ಟು ಈ ರೀತಿಯಾಗಿ ಕೊಂದು, ಇವತ್ತು ರವೀಂದ್ರನ ಕಥೆ ಏನು? ಅವನು ಕೂಡ ಜೈಲಲ್ಲಿರಬೇಕು, ನಾಳೆಯಿಂದ ಜೈಲಲ್ಲಿ ಮುದ್ದೆ ಮುರಿತಾ ಕೂತ್ಕೋಬೇಕು, ಕಂಬಿಗಳನ್ನ ಎಣಿಸ್ತಾ. ಅಕ್ರಮ ಸಂಬಂಧ ಅನ್ನೋದೇ ತಪ್ಪು. ದುಡ್ಡಿಗಾಗಿ ಪೀಡಿಸ್ತಾಳೆ, ಅದಕ್ಕಾಗಿ ಪೀಡಿಸ್ತಾಳೆ, ಇವನು ಅದನ್ನು ಇದನ್ನು ಮಾಡ್ದ ಅಂತ ಒಬ್ರನ್ನ ಕೊಲ್ತಾ ಹೋದರೆ ಎಲ್ಲಿವರೆಗೂ ಹೋಗುತ್ತೆ? ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂತಹ ವಿಚಾರ ಏನು ಅಂತಂದರೆ, ಇವಳದೇ ತಪ್ಪು, ಮದುವೆ ಆಗಿದ್ರು ಕೂಡ ಯಾಕೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದು ಅಂತ. ಈಗ ರವೀಂದ್ರಗೂ ಕೂಡ ಮದುವೆ ಆಗಿದೆ ಅಲ್ಲ, ತನ್ನ ಹೆಂಡತಿ ತವರು ಮನೆಗೆ ಹೋಗಿರೋ ಟೈಮಲ್ಲಿ ಈ ಮೌನಿಕಾ, 28 ವರ್ಷದ ಮೌನಿಕನ ಮನೆಗೆ ಕರೆಸಿ ಈ ಒಂದು ಕೃತ್ಯವನ್ನು ರವೀಂದ್ರ ಮಾಡಿರುವಂಥದ್ದು. ಇದೆಲ್ಲ ಎಷ್ಟೋ ಮಟ್ಟಿಗೆ ಸರಿ? ಇದೆಲ್ಲ ಯಾವಾಗ ಬದಲಾಗುತ್ತೆ? 5G ಕಾಲ, ದೇಶ ಎಷ್ಟು ಮುಂದುವರಿಬೇಕು, ಮುಂದೆ ಹೋಗ್ಬೇಕು ಅಂತ ಅಂದ್ಕೊಂಡ್ರು ಇಂಥ ವಿಚಾರಗಳನ್ನೆಲ್ಲ ಮಾಡಿಕೊಂಡು ಒಬ್ರನ್ನ ದ್ವೇಷಿಸೋದು, ಒಬ್ರನ್ನ ಕೊಲೆ ಮಾಡುವಂಥದ್ದು ವಿಕೃತವಾಗಿ ಮೆರಿತಾ ಇದ್ದಾರೆ ನಮ್ಮ ಜನ. ಈ ಮೊನ್ನೆ ಸೋಷಿಯಲ್ ಮೀಡಿಯಾ ನೋಡಿದಾಗ ಒಬ್ಳು ಹೆಂಗಸನ್ನ ಏನೋ ಚಾಕುವಿನಿಂದನೋ ಏಂದ್ರಿಂದನೋ ಕತ್ತೆಲ್ಲ ಕುಯ್ದು ಆನಂತರ ಅವಳನ್ನ ತಗೊಂಡೋಗಿ ಎಲ್ಲೋ ಬಿಸಾಡಿ ಕಾರನ್ನು ಅವ್ರ ಮೇಲೆ ಹತ್ತಿಸ್ಕೊಂಡು ಹೋಗಿದ್ದಾನೆ. ಇಷ್ಟೆಲ್ಲ ಆಗಿತ್ತು. ಅದ್ರ ಮಧ್ಯದಲ್ಲಿ ಈ ರೀತಿ ಬೇರೆ. ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾದಂತಹ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ. ಸರ್ಕಾರ ಇದ್ರ ಬಗ್ಗೆ ಏನಾದರೂ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಳುತ್ತಾ ಕಾದು ನೋಡಬೇಕು. ಇದಿಷ್ಟು ಈ ಒಂದು ವಿಚಾರದಲ್ಲಿ ನಡೆದಿರುವಂಥದ್ದು. ತಮಗೆ ನನ್ನ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ.